ವತಿಯಿಂದ ಏನು ಮಾಡುವುದಾದ್ರಿಪ್ಪ? ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿಕೊಂಡ ಶಿಂದಗಿ ಕಲಾ ಗಾಯನ ಸಂಘ ಅಕ್ಕಲಕೋಟೆ ತಾಲೂಕದೊಳಗೆ ಬಂದದಂತ ತಿಳ್ಕೊಂಡು ಹೌದ್ರಿಪ್ಪ. ನಮ್ಮ ಪ್ರೀತಿಯ ಮಾವನಾಗಿರ್ತಕ್ಕಂಥವ್ರು ಯಾರಿಪ್ಪ? ಪಂಡಿತ ಮಾವ ಭೀಮಶಾ ಅಗತ್ನಳ್ಳಿ ಸಾಕಿನ್ ಜಕಾಪುರ ಮತ್ತು ಅವರೆಲ್ಲ ಸಂಗಡಿಗರು ನಮ್ಮ ಯಲ್ಲುವಣ್ಣ ಅವರು. ಹೌದು ಭರಮದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಜಕಾಪುರದವರು. ಹೌದು ಸಿಂದಗಿ ಕಲಾ ಗಾಯನ ಸಂಘಕ್ಕೆ ಹೋಗಿ ಮುಟ್ಲೆ ತಿಳ್ಕೊಂಡು ತಮ್ಮ ಅಮೃತ ಹಸ್ತದಿಂದ ಒಂದು ಪೇಟ ಮತ್ತು ಹೂವಿನ ಮಾಲೆಯನ್ನು ಹಾಕಿ ಹೌದು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ದಕ್ಕಾಗಿ ಅವ್ರ ಮೇಳ ಜಗತ್ತಿನೊಳಗೆ ಜೈಬೇರಿ ಹೊಡೆಯುವಂತ ಶಕ್ತಿ ಭರಮದೇವರ ಬೀರದೇವರ ರೇವಣಸಿದ್ಧ ಹೌದು ನಡೆಸಿಕೊಳ್ಳಿ ಅಂತ ತಿಳ್ಕೊಂಡು ನಮ್ಮ ಸಂಘದ ವತಿಯಿಂದ ಬೇಡಿಕೆ ಇರ್ತದ. ಹೌದ್ರಿಪ್ಪ. ಮಹಾಜ್ಞಾನಿಗಳಾದಂಥವ್ರು ಒಂದು ಮಾತು ಹೇಳ್ತಾರೆ ಎಲ್ಲೋಣ. ಏನು ಹೇಳ್ತೀರಿಪ್ಪ ಮಹಾಜ್ಞಾನಿಗಳಾದಂಥವ್ರು ಒಂದು ಮಾತ? ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೌದ್ರಿಪ್ಪ. ಹೌದು ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನು ನಾ ಕಂಡೆ, ಶಿವನ ಚಿಂತೆಯಲ್ಲಿದ್ದವರನ್ನು ನಾ ಕಾಣಲಾರೆ ಅಂದವ. ಹೌದ್ರಿಪ್ಪ. ಹುಟ್ಟದಿಡಲು ಹೋಗುತ್ತನೂ ಬರ ಚಿಂತಿ. ನಾವೆಲ್ಲರೂ ಇವತ್ತಿನ ದಿವಸ ಈ ಭೂಮಿ ತಲೆ ಮೇಲೆ ಬದುಕಾಕತ್ತೀವಿ ಅಂದ್ರೆ ಒಂದಿಲ್ಲ ಒಂದು ಚಿಂತೆಯೊಳಗ ಅದೇವ್ರಿಪ್ಪ. ಹುಟ್ಟದಿಂದ ಹೋಗುತ್ತಾನೋ ಅದ್ರಾಗೆ ಅದೇವು. ಯಾರ್ಯಾರಿಗೆ ಏನೇನೋ ಚಿಂತೆ ಇರ್ತದ. ಒಬ್ರಿಗೆ ಹೊಲ ಗಳಿಸ್ಬೇಕು, ಮನಿ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ಹಿಂಗ ಅನೇಕ ಚಿಂತೆಗಳು ಇರ್ತಾವ. ಕಿಶೆ ಹೊಡಿಬೇಕು, ಬಂಗಾರ ಕಳ ಮಾಡ್ಬೇಕು, ಬ್ಯಾಂಕ್ ಕಳ ಮಾಡ್ಬೇಕು ಅಂತವ್ರು ಇರ್ತಾರ್ರಿಪ್ಪ. ಅದರಂತೆ ನಮ್ಮ ಗಳೂರ್ಗಿ ಮೇಳಿನೊಳಗೆ ಮಾತಾಡಕ್ ಬಂದಿರ್ತಕ್ಕಂಥ ನಮ್ಮ ದಿಕ್ಸಂಗಿ ಕರೆಪ್ಪ ಮಾಸ್ತರ್ ಅವರು ಮಾಸ್ತರ್ ಅವ್ರು ಏನು ಹೇಳ್ಯಾರಿಪ್ಪ? ಅವ್ರಿಗೆ ಒಂದು ಚಿಂತಿನೇ ಬೇರೆನೇ ಅದ. ಏನಾಗ್ಯದ್ರಿಪ್ಪ? ಅವ್ರಿಗೊಂದು ಚಿಂತೆ, ದೊಡ್ಡ ಚಿಂತೆ. ಮಾತಿನ ಭರಾಟಿ ಒಳಗೆ ಮಾತಾಡುವಂತ ಸಂದರ್ಭದೊಳಗೆ ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತಕ್ಕಂಥದ್ದು ವಿವೇಚನೆ ಮಾಡಿ ಮಾತಾಡಬೇಕು. ಹೌದ್ರಿಪ್ಪ. ಹೌದು. ಇನ್ನ ಸಣ್ಣ ವಯಸ್ಸದ, ಇದ್ರೊಳಗೆ ಸತ್ಸಂಗದೊಳಗೆ ಬೆಳಿಬೇಕಾಗ್ಯದ. ಆದ್ರೂ ಬೆಳಿಲಿಕ್ಕ ಆದ್ರ ಅವಸರಕ್ಕೆ ಬಿದ್ದು ಮಾತಾಡಿ ಏನಾಗ್ತದಂದ್ರ ಈ ಸತ್ತವ್ರು ಒಂದು ವಿಷಯ ಮಾತಾಡಿದ್ರೆ ನಮ್ಮ ಭೂತಾಳೆ ಮಾಸ್ತರ್ ಅವರು ಪ್ರಸ್ತಾವನೆ ಮಾಡ್ಯಾರ್ರಿಪ್ಪ. ಪ್ರಸ್ತಾವನೆ ಮಾಡಿ ತಿಳಿಸಿ ಹೇಳ್ಯಾರ. ಅದನ್ನ ಇವತ್ತಿನ ವೇದಿಕೆ ಮೇಲೆ ಡೊಳ್ಳಿನ ಹಾಡ್ಕಿ ಹೆಂಗ ಆಗಬೇಕಂದ್ರ ದ್ರೋಣಾಚಾರ್ಯನ ಶಿರ ಅಂದ್ರ ರುಂಡ ಅರ್ಜುನ ಹೊಡೆದಂಗ ಆಗಿರ್ಬೇಕಂತ ಅವ್ರು ಮಾತಾಡ್ಯಾರ. ಹೌದು ಅಂದ್ರೆ ಗುರು ಶಿಷ್ಯರ ವಿಷಯ ಮಾತಾಡ್ಯಾರ. ಹೌದ್ರಿಪ್ಪ. ಅರ್ಜುನ ದ್ರೋಣಾಚಾರ್ಯನ ರುಂಡು ಹೊಡೆದಿಲ್ಲ. ಮತ್ತಾರು ಹೊಡೆದಾರ್ರಿಪ್ಪ? ದ್ರೋಣಾಚಾರ್ಯನ ರುಂಡು ಹೊಡೆದವ ಯಾರಂದ್ರ ದುಷ್ಟ ದುಮ್ಮನ ಅಂತ ಹೇಳಿ ಅವ ಹೊಡೆದಾನ. ಹೌದ್ರಿಪ್ಪ. ಮಾಸ್ತರ್ಲ ಮಾಹಿತಿ ಅಂದ್ರ ಮಾತಿನ ಭರಾಟಿ ಒಳಗ ನಂದು ಇಟ್ಟು ಹವಾ ಅಲ್ಲಿ ಯೂಟ್ಯೂಬ್ ಅದಾವ ಎದರ ಇವತ್ತಿನ ವೇದಿಕೆ ಮೇಲೆ ಹಿಂಗ ಮಾತಾಡೋರು ಯಾರ ಬಂದ್ರ ಅಂದ್ರ ವಿಷಯ ತಪ್ಪಾಗ್ತಾವತ್ತ. ಹೌದ್ರಿಪ್ಪ. ಹೌದು. ವಿಷಯ ಕಡೆಗೆ ಲಕ್ಷ್ಯ ಕೊಡಬೇಕು, ಅಕ್ಷರದ ಮೇಲೆ ಲಕ್ಷ್ಯ ಇರಬೇಕು. ಮೈಕ್ ಸಿಕ್ಕದ ತಿಳ್ಕೆ ವೇದಿಕೆ ಮೇಲೆ ನಂದಿಟ್ಟು ಹವಾ ಅಲ್ಲಿ ಹಿಂಗ ಮಾತಾಡೋರು ಬಹಳ ಮಂದಿ ಆಗಿರಿ. ಅದನ್ನ ಬಿಡ್ರಿ. ಅದನ್ನ ಯಾವಾಗ ಬಿಡ್ತೀರಲ್ಲ ನೀವು ಸಾಧನೆಯ ಹಾದಿಗೆ ಮುಟ್ತೀರಿ, ಅವಾಗ ಶುದ್ಧ ಆಗ್ತೀರಿ. ಇರ್ಲಿ. ಹೌದು. ಬಾಳೇನು ಮಾತನಾಡಲು ನಿಮಗೆ ವಜ್ಜೆ ಆಗ್ಲಾರ್ದೆ ಒಂದು ವಿಷಯ ಅವ್ರು ಒಂದೆರಡು ವಿಷಯ ಕೇಳ್ಯಾರ್ರಿಪ್ಪ. ನೇರವಾಗಿ ವಿಷಯನೇ ಮಾತಾಡೋದು. ಏನು ವಿಷಯ ಕೇಳ್ಯಾರಂದ್ರೆ ಹಾಲು ಮತದೊಳಗ ಏನ್ ಕೇಳ್ಯಾರ್ರಿಪ್ಪ? ಹಾಲು ಮತದೊಳಗ ಒಬ್ಬ ಹೆಣ್ಣು ದೇವತೆಗೆ ಅಥವಾ ಒಬ್ಬ ಹೆಣ್ಣು ಮಗಳಿಗೆ ಲಿಂಗ ಪೀಠ ಅದ, ಯಾರಿಗಾದ ಅಂತ ಕೇಳ್ಯಾರ ಅವರು. ಕೇಳ್ಯಾರ್ರಿಪ್ಪ. ದೈವನು ಕೇಳ್ಯಾರ. ಉದಾಹರಣೆ ಕೊಟ್ಟರು ಅವರು. ಗತ್ತರಿಗೆ ಭಾಗ್ಯವಂತಿದ ಹೆಂಗ ಕಾಜಿನ ಕಂಬದೊಳಗ ನೆಲೆಸಾಳ ದೇವತೆ, ಹೌದು, ಅದರಂತೆ ಹಾಲು ಮತದೊಳಗ ಒಬ್ಬ ಹೆಣ್ಣು ದೇವತೆಗೆ ಲಿಂಗ ಪೀಠ ಅದ. ಹೌದೌದು. ಯಾವ ದೇವತೆಗೆ ಅದ ಅಂತ ಹೇಳಿ ಹಿಂಗ ಅವ್ರು ಕೇಳ್ಯಾರ್ರಿಪ್ಪ. ನಾವು ಓದಿದ ಪ್ರಕಾರ, ನನ್ನ ಬುದ್ಧಿಶಕ್ತಿ ಪ್ರಕಾರ ಹೇಳಬೇಕಂದ್ರ ಏನಾದ್ರಿಪ್ಪ? ಹಾಲು ಮತದೊಳಗ ಲಿಂಗ ಪೀಠ ಯಾರಿಗದ ಅಂದ್ರ ಮಧ್ಯಪ್ರದೇಶದೊಳಗೆ ಹುಟ್ಟಿ ಬಂದಿರತಕ್ಕಂಥ ಯಾವ ಮಧ್ಯಪ್ರದೇಶದ ಮಾಳ್ವಾ ಪ್ರಾಂತ್ಯದ ಮಹಾರಾಣಿ ಅನಿಸಿಕೊಂಡಳು ಯಾರು? ಐಲಾದೇವಿ. ಹೌದು. ಐಲಾಬಾಯಿ ಅಂತ ಹೇಳಿ ಈ ಮಹಾರಾಷ್ಟ್ರದೊಳಗೆ ದೊಡ್ಡ
ವಿಷಯದ ಆ ದೇವತೆ ಬಗ್ಗೆ. ಹೌದ್ ಹೌದ್ರಿಪ್ಪ. ನಮ್ಮ ಭಾಗದೊಳಗ ಕರ್ನಾಟಕದೊಳಗ ಅನೇಕ ಶರಣರು ಸಂತರದ ಹೆಂಗದಲ್ಲ ಹಂಗ ಮಹಾರಾಷ್ಟ್ರದೊಳಗ ಐಲಾದೇವಿ ಐಲಾಬಾಯಿದದ. ಆ ಐಲಾಬಾಯಿದ ಹಾಲು ಮತದೊಳಗ ಲಿಂಗಪೀಠ ಯಾರಿಗದ ಅಂದ್ರ ಐಲಾಬಾಯಿಗದ. ಯಾಕದ ಅಂದ್ರ ಆಹಾ. ಒಬ್ಬ ರಾಜ್ಯ ಮನಿತನದ ರಾಣಿ ಇದ್ದುಳಕಿ. ಹೌದ್. ಇದ್ರು ಸಹಿತ ಅನೇಕ ಕಾರ್ಯಗಳು ಮಾಡಿದಳು. ಎಂತಾವು ಎಂತಾವ್ ಮಾಡದಳ್ರಿಪ್ಪ. ಹಳ್ಳಿ ಒಳಗ ಅನೇಕ ಶಿವಲಿಂಗ ದೇವಾಲಯಗಳು ಇದ್ದು, ಶಿವ ದೇವಾಲಯಗಳು ಅವೇನ ಪಾಳು ಬಿದ್ದಿರ್ತಾವ, ಹಾಳು ಬಿದ್ದಿದ್ದು. ಹೌದ್ ಹೌದ್. ಅವೆಲ್ಲ ಹಾಳು ಬಿದ್ದಿರ್ತಕ್ಕಂಥ ಶಿವ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿಸ್ಯಾಳ. ಸುಮಾರು 1000ಕ್ಕಿಂತ ಹೆಚ್ಚ. ಹೌದ್ ಹೌದ್ರಿಪ್ಪ. ತನ್ನ ಆಡಳಿತದೊಳಗ ಅನೇಕ ಧರ್ಮಛತ್ರಗಳನ್ನ ಸುಧಾರಣೆ ಮಾಡ್ಯಾಳ. ಬಡ ಬಗ್ಗರಿಗೆ ಆಶ್ರಯ ತಾಣಗಳನ್ನು ಕಟ್ಟಿಕೊಟ್ಟಾಳ. ಹೌದ್ ಹೌದ್. ಪ್ರಾಣ ಹೋಗುವಂತ ಸಂದರ್ಭದೊಳಗ ಇಳಿ ವಯಸ್ಸಿನೊಳಗ 1795 ತನ್ನ ಪ್ರಾಣ ಹೋಗೋ ಹೊತ್ತಿಗೆ ಸಹಿತ ಶಿವಲಿಂಗದ ಪೂಜೆ ಬಿಟ್ಟಿದ್ದಿಲ್ಲಕಿ. ಹೌದ್. ಹಾಸಿಗೆ ಹಿಡಿದ್ರು ಸಹಿತ ಹಾಸಿಗೆ ಮನ್ಕೊಂಡಲ್ಲೇ ಹೌದ್ ಹೌದ್ರಿಪ್ಪ. ತನ್ನ ಬಾಜು ಶಿವಲಿಂಗವನ್ನು ಇಟ್ಟುಕೊಂಡು ದಿನನಿತ್ಯ ಪೂಜೆ ಮಾಡ್ತಿದ್ರಳತ್ತ. ನೋಡ್ರಿ, ಇನ್ನೇನು ಸಾಯ್ತಳ ಸಾವದ ಸನಿ ಅಂದ್ರು ಸಹಿತ ಶಿವಲಿಂಗದ ಪೂಜೆ ಬಿಟ್ಟಿದ್ದಿಲ್ಲತ್ತ. ಹೌದ್ ಹೌದ್ರಿಪ್ಪ. ಅದರ ಸವಿ ನೆನಪಿಗಾಗಿ ಅನೇಕ ಜಾಗದೊಳಗ ಶಿವಲಿಂಗವೇ ತನ್ನ ಪ್ರಾಣ ಅಂತೇಳಿ ಯಾವತ್ತಿನ ಆಡಳಿತದೊಳಗ ಸಹಿತ ತನ್ನ ರಾಜಮುದ್ರಿ. ಹೌದ್. ಈ ಸತ್ತೊಂದು ಆಡಳಿತದ ಒಂದು ಇದು ಇರ್ತದೆ, ಏನಿರ್ತದೆ ರಾಜ್ಯ ಮನಿತನ. ಹೌದ್. ಆ ಆಡಳಿತದೊಳಗ ರಾಜಮುದ್ರೆಯಾಗಿ ಸಹಿತ ಶಿವಲಿಂಗವನ್ನೇ ಇಟ್ಟಿದ್ದೊಳತಕ್ಕಿ. ಹೌದ್ ಹೌದ್ರಿಪ್ಪ. ಹೌದು. ಅದಕ್ಕಾಗಿ ಅನೇಕ ಜಾಗದೊಳಗ ಹಾಲು ಮತದಕ್ಕಿ ಈ ಐಲಾಬಾಯು ಲಿಂಗ ಪೀಠಗಳು ಅನೇಕ ಜಾಗದಾಗ ನೋಡಕ್ ಸಿಗ್ತಾವ. ಹೌದ್ ಹೌದ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ. ಹೌದ್. ಇನ್ನೊಂದು ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ? ಹಾ ಮಾಡ್ತೀನಿ ಮೇಡಮ್ 5 ಮಿನಿಟ್ ಆಯ್ತು ಮೇಡಮ್. ಕುಂದ್ರಿ ಕೂಡ್ರಿ ಮೇಡಮ್ ಕೂಡ್ರಿ. ಪ್ರಶ್ನೆ ಕೇಳಿದ ಉತ್ತರ ಹೇಳೋಣ ಬ್ಯಾಡ್ರಿ. ಮತ್ತ ಅವ್ರು ಹಾಡ್ರಿ ಅಂದಕತ್ತಾರಲ್ರಿ. ಇಲ್ಲ ಬ್ಯಾಡ ಅಂದ್ರೆ ಹಾಡಕ್ ಹಚ್ತೀವ್ರಿ, ನಮ್ದೇನಿಲ್ಲ. ಹಾಡೋಣಂತ್ರಿ, ಹಾಡ್ಬೇಡಿ. ಇಲ್ಲ ಉತ್ತರನೇ ಹೇಳತ್ತೀರಿ, ಅದ್ರದ್ದು ಉತ್ತರ ಹೇಳತ್ತೀರಿ. ಇಲ್ಲ ಅವರೊಬ್ರು ಹಂಗ ಮಾತಾಡೋರು ಮತ್ತೆ ನೀವು ಹಿಂಗೆ ಹೇಳೋರು ಅಂದ್ರೆ ವಿಷಯದ ರಹಸ್ಯನೇ ಹೋಗಿಬಿಡ್ತದ್ರಿ. ಬಿಡ್ರಿ. ಇನ್ನೊಂದು ಪ್ರಶ್ನೆ ಏನ್ ಕೇಳ್ಯಾರಂದ್ರ, ಏನ್ ಕೇಳ್ಯಾರಿಪ್ಪ? ಬೀರದೇವರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದೊಳಗ 12 ವರ್ಷ ತಪಸ್ಸು ಮಾಡಿದ ಯಾರ ಸಲುವಾಗಿ? ಶಿಷ್ಯನ ಸಲುವಾಗಿ ಅಂತ ಹೇಳ್ಯಾರ ಅವರು. ಹೌದ್ ಹೌದ್ರಿಪ್ಪ. ಈ ಶಿಷ್ಯನ ಸಲುವಾಗಿ ಶಿಷ್ಯನನ್ನು ಪಡ್ಕೊಳ್ಬೇಕಾದ್ರ ಒಬ್ಬ ದೇವತೆಯನ್ನು ಸ್ಮರಿಸಿದ್ದಾನೆ ಅಥವಾ ಪ್ರಾರ್ಥನೆ ಮಾಡಿದ್ದಾನೆ. ಹೌದ್ ಹೌದು. ಶಿಷ್ಯನನ್ನು ಪಡ್ಕೊಳ್ಳೋಗೋಸ್ಕರ. ಹೌದ್ ಹೌದ್ರಿಪ್ಪ. ಶಿಷ್ಯನನ್ನು ಪಡ್ಕೊಳ್ಳೋಗೋಸ್ಕರ ಒಬ್ಬ ಹೆಣ್ಣ ದೇವತೆಯನ್ನು ಸ್ಮರಿಸಿದ್ದಾನೆ ಅಥವಾ ಪ್ರಾರ್ಥನೆ ಮಾಡಿದ್ದಾನೆ. ಯಾವ ಹೆಣ್ಣ ದೇವತೆ ಅಂತ ಕೇಳ್ಯಾರ ಅವರು. ಕೇಳ್ಯಾರಲ್ರಿಪ್ಪ, ಕೇಳ್ಯಾರ. ಅದ್ರ ಉತ್ತರ ಹೆಂಗದ ಅಂದ್ರ, ಹೆಂಗಾದ್ರಿ ಗುರುಗಳ? ಹಾಲು ಮತ ಪುರಾಣದೊಳಗ ಒಂದೊಂದು ಪುರಾಣದೊಳಗ ಒಬ್ರೊಬ್ರು ಒಂದೊಂದು ತರ ಬರ್ದಾರ. ಒಂದೊಂದ್ ತರ ಬರ್ದಿಟ್ಟು ಹೋಗ್ಯಾರ ಅವರು. ಯಾಕಂದ್ರ ಲೇಖಕರಿಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಯಾರ ಅವರು. ಹೌದ್ ಹೌದು. ಇಲ್ಲಿ ನಾವು ಹೇಳುದು ಹೆಂಗಂದ್ರ, ಹೆಂಗ್ರಿಪ್ಪ? ಬೀರದೇವರ 12 ವರ್ಷ ಗೋಡಾಗೇರಿ ಗುಡ್ಡದೊಳಗ ತಪಸ್ಸೆ ಕುಂದ್ರಕ್ಕಿಂತ ಪೂರ್ವದೊಳಗ ಅಂದಾರ ಅವರು. ಹೌದ್ ಹೌದು. ಕೂಡುದಕ್ಕಿಂತ ಪೂರ್ವದೊಳಗೆ ಶಿಷ್ಯನ ಪಡ್ಕೊಳ್ಳೋಗೋಸ್ಕರ ಯಾವ ದೇವತೆಯನ್ನು ಸ್ಮರಿಸಿದ್ದಾನೆ ಅಂದ್ರ ಆದಿಶಕ್ತಿ ಮಾಯಾದೇವಿಯನ್ನು ಅಂದ್ರೆ ಜಲಮಾಯಿ ದೇವತೆಯನ್ನು ಸ್ಮರಿಸಿದ್ದಾನೆ ಅಂತ ಹೇಳಿ ನನಗೆ ಹಿಂಗ್ ಬರ್ತದ ನಮಗೆ ಹಿಂಗ ತಿಳಿದದ. ಇನ್ನೊಂದು ಕಡೆಗೆ ಏನು ಬರ್ದಾರ ಅಂದ್ರೆ ಬ್ರಾಹ್ಮಿ ದೇವತೆಯನ್ನು ಸ್ಮರಿಸಿದ್ದಾನೆ ಅಥವಾ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ದೇವತೆ ದಾರಿ ತೋರಿದ ನಂತರ ಜಲಮಾಯಿ ಕೆರೆಗೆ ಬಂದು ಶಿಷ್ಯನ ಕೂಡ್ಕೊಂಡನ ಅಂತ ಹೇಳಿ ಹಿಂಗ ಇತಿಹಾಸದೊಳಗೆ ಬರ್ತದ. ಹೌದ್ ಹೌದ್ರಿಪ್ಪ. ಇದನ್ನ ಬಿಟ್ಟು ಬೇರೆ ಇತ್ತಂದ್ರೆ ಅವ್ರು ಹೇಳ್ತಾರ. ಹೌದ್. ಇನ್ನು ಅಂಗೈ ಮತ್ತು ಪಾದದ ವಿಷಯ ಹೇಳ್ಯಾರಿಪ್ಪ. ನೀವು ಕಮಿಟಿಯವರು ಇಟ್ಟಿರಿ, ಮಾತಾಡಂದ್ರೆ ಮಾತಾಡ್ತೀವಿ, ಹಿಂಗೆ ನಡಬರ್ಕ ಬಂದು ಬ್ಯಾಡ್ರಿ ಅಂತೇಳಿ ಅಂದ್ರೆ ಈ ಸದ್ಯ ನಾವು ಇಟ್ಟು ವಿಷಯ ಮಟ್ಟಗೊಳಿಸ್ಬೇಕಾಗ್ತದೆ. ಮಾತಾಡ್ರಿ ಅಂಗೈ ಮತ್ತು ಪಾದದ ವಿಷಯ ಮಾತಾಡತ್ರಿ ಅಪ್ಪಣೆ ಆಲ. ಅಂಗೈ ಮತ್ತು ಪಾದದ ವಿಷಯ ಇಟ್ಟೇರಿ. ಸರಿಜೋಡಿ ಕಲಾವಂತರು ಪಾದ ಹಿಡ್ಕೊಂಡಾರ. ಪಾದ ಹಿಡ್ಕೊಂಡು ನಮಗ ಅಂಗೈ ಬಿಟ್ಟಾರ್ರಿಪ್ಪ. ಶರೀರದೊಳಗೆ ಅನೇಕ ಭಾಗಗಳದಾವ, ಅದರೊಳಗೆ ಅಂಗೈ ಕೈ ಒಂದದ ಮತ್ತು ಕಾಲ ಇವೆಲ್ಲ ಅಂಗಗಳದಾವ. ಹೌದ್ ಹೌದ್ರಿಪ್ಪ. ಇದ್ರೊಳಗ
ಪಾದವನ್ನ ಅವರು ಹಿಡ್ಕೊಂಡು ವಿಷಯ ಬೆಳೆಸಿದ್ರು ಅವರು. ಬೆಳೆಸ್ಯಾರ್ರಿಪ್ಪ ಬೆಳೆಸ್ಯಾರ. ಶ್ರೀರಾಮಚಂದ್ರ ಅಡವಿ ಒಳಗೆ ತಿರುಗಾಡುವಂತ ಸಂದರ್ಭದೊಳಗ ಆಹಾ ಅಹಲ್ಯಾದೇವಿ, ಹಾ ಈ ಇನೇಗ ಹೇಳಿದೇವಲ್ಲ ಮಧ್ಯಪ್ರದೇಶದ ಅಹಲ್ಯಾಬಾಯಿ ಅಲ್ಲ, ಆಹಾ ಗೌತಮ ಋಷಿಯ ಹೆಂಡತಿ ಅಹಲ್ಯಾದೇವಿ ಏನಿದ್ಳಲ್ಲ, ಹೌದು. ಇಂದ್ರನ ಜೋಡಿ ಭೋಗ ಕೊಟ್ಟಂತ ಸಂದರ್ಭದೊಳಗೆ ಸಿಟ್ಟಿಗೇರಿ ಗೌತಮ ಋಷಿ ಶಾಪ ಕೊಟ್ಟಿದ್ದ ಹೆಂಡತಿಗೆ ನೀ ಕಲ್ಲಾಗಿ ಬೀಳತ್ ಹೇಳಿ. ಹೌದು ಹೌದ್ರಿಪ್ಪ. ಆ ಕಲ್ಲು ಎಲ್ಲಿ ಬಿದ್ದಿತ್ತು ಅಂದ್ರೆ ಅರಣ್ಯದೊಳಗೆ ಬಿದ್ದಿತ್ತು. ಹೌದ್ ರಾಮ ವನವಾಸದೊಳಗೆ ಇದ್ದಂತ ಸಂದರ್ಭದೊಳಗೆ ತಿರುಗಾಡ್ಕೊತ ಹೊಂಟಾಗ ರಾಮನ ಪಾದ ಆ ಕಲ್ಲಿನ ಮೇಲೆ ಇಟ್ಟಾಗ ಹೌದ್ ಅಹಲ್ಯಾದೇವಿ ಕಲ್ಲಾಗಿ ಏನ್ ಬಿದ್ದಿದ್ದಳಲ್ಲ, ಹೊಳ್ಳಿ ಆಕಿ ಏನ್ ಮಾಡಿದಳು, ಅಹಲ್ಯಾಗಿ ಹುಟ್ಟಿ ಬಂದಳು. ಹೌದ್ ಅಂದ್ರೆ ಆಕಿಗೆ ಮುಕ್ತಿ ಐತಲ್ಲಿ ಹೌದ್ ಅಂತಕ್ಕಂತ ವಿಷಯ ಅವರು ಮಾತಾಡ್ಯಾರ. ಮಾತಾಡ್ಯಾರ್ರಿಪ್ಪ, ಮಾತಾಡಿ ಹೋಗ್ಯಾರ. ಇನ್ನು ಅಂಗೈ ವಿಷಯ ನಮಗದ. ಹೌದ್ ಅಂಗೈ ಒಳಗೆ ಯಾರ್ಯಾರು ಹುಟ್ಟಿದ್ರು? ಹಾ ಹಾ ಯಾರು ಹುಟ್ಟುದ್ರಿಪ್ಪ? ಯೋಗಿನಾದ ಅಮೋಘ ಸಿದ್ಧ ಕೈಲಾಸದೊಳಗ ಹಾ ಶಿವನ ಅಂಗೈ ಒಳಗ ಅಂಬು ಋಷಿಯಾಗಿ ಹುಟ್ಟಿ ಬಂದ. ಹೌದು ಹೌದು. ಈ ಅಂಗೈ ನೆತ್ತಿ ಎಂತಿಂತ ಪವಾಡಗಳಾಗ್ಯಾವಂದ್ರ ಹೆಂಗೆಂತಿಂತವಾಗ್ಯಾವ್ರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರರು, ಹೌದ್ ಜಗದ್ಗುರು ರೇವಣ ಸಿದ್ದೇಶ್ವರರು ಒಮ್ಮ ಸೊಲ್ಲಾಪುರಕ್ಕೆ ಬಂದಿದ್ರು. ಹೌದು ಇದೇ ನಿಮ್ಮ ಜಿಲ್ಲಾಕ. ಇದೇ ಜಿಲ್ಲಾಕ ಸೊಲ್ಲಾಪುರದೊಳಗ ಯಾರು ಮುದ್ದುಗೌಡ ಮತ್ತು ಸುಗಲಾದೇವಿ, ಹೌದ್ ಇವರಿಗೆ ಇಳಿ ವಯಸ್ಸಾಗಿತ್ತು, 70 ವರ್ಷ ಆದ್ರೂ ಸಹಿತ ಮಕ್ಕಳು ಇದ್ದಿದ್ದಿಲ್ಲ. ಹೌದು ಹೌದ್ರಿಪ್ಪ. ಆ ಸಂದರ್ಭದೊಳಗೆ ಜಗದ್ಗುರು ರೇವಣ ಸಿದ್ದೇಶ್ವರ ಸಂಚಾರ ಮಾಡ್ಕೋತ ಬಂದು ಎಲ್ಲಿ ಸುಗಲಾದೇವಿ ಮನೆ ಮುಂದೆ ಬಂದು ಹೌದ್ ಸುಗಲಾದೇವಿ ಗರ್ಭವನ್ನು ಅಂಗೈಯಿಂದ ಮುಟ್ಟಿ ಹೌದು ಭಸ್ಮವನ್ನು ಹಚ್ಚಿ, ತಾಯಿ ನಿನ್ನ ಉದರದೊಳಗ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನೆ ಅಂತೇಳಿ ಜಗದ್ಗುರು ರೇವಣ ಸಿದ್ಧ ಹೆಣ್ಣು ಮಗಳ ಹೊಟ್ಟಿ ಮೇಲ ಹೌದ್ ತನ್ನ ಅಂಗೈ ಇಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಕ್ಕಾಗಿ ಇವತ್ತಿನ ದಿವಸ ಜಗತ್ತಿರಿಗೆ ನೋಡುವಂತ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ. ಎದರಿನಿಂದ? ಕೈದಿಂದ. ರೇವಣ ಸಿದ್ದನ ಕೈ ನಿತ್ತ. ಹೌದು ಹೌದು. ಅಷ್ಟೇ ಯಾಕ ಮುತ್ತೆ ಮಾಳಿಂಗರಾಯ ಬೀರ ದೇವರಿಗೆ ಅನೇಕ ರೀತಿ ದುಡ್ಕೊಂಡ. ಹೌದು ಇವನು ಭಕ್ತಿ ಪರೀಕ್ಷೆ ಮಾಡಕ್ಕೆ ಶಿವ ಪಾರ್ವತಿಯರ ಅನೇಕ ರೂಪಗಳನ್ನ ತಾಳಿ ಬಂದ್ರು. ಹೌದು ಹೌದ್ರಿಪ್ಪ. ಇದು ಶಾರ್ಟ್ ಕಟ್ ಹೇಳ್ಬೇಕಾಗಿದೆ, ಯಾಕಂದ್ರೆ ವಿಷಯ ಬಹಳ ಬೇಸರ ಆಗ್ತದ. ಹೌದ್ ಶಿವ ಪಾರ್ವತಿಯರು ಬೇರೂಪ ತೊಟ್ಟುಕೊಂಡು ಎಲ್ಲಿ ಇದೆ ಶಿರಾಡೋಣದ ಕಾಂತರ ಕಂಟಿ ಒಳಗೆ ಕುಂತ್ಕೊಂಡಾಗ ಹೌದ್ ದಿನಂಪ್ರತಿ ಮಾಳಿಂಗರಾಯ ಬೀರ ದೇವರ ಸೇವಾ ಮಾಡುವಂತ ಸಂದರ್ಭದೊಳಗೆ ಹೋಮದ ಹೊಗೆ ಕೈಲಾಸಕ್ಕೆ ಹೋಗ್ತಿತ್ತು. ಹೌದು ಹೌದ್ರಿಪ್ಪ. ಅವತ್ತಿನ ದಿನ ಕೈಲಾಸಕ್ಕೆ ಹೋಗ್ಲಿಲ್ಲದು. ಎಲ್ಲಿ ಹೋಯ್ತ್ರಿಪ್ಪ? ಎಲ್ಲಿ ಹೋಗ್ತಿತ್ತು ಅಂದ್ರೆ ಶಿವ ಪಾರ್ವತಿಯರ ಅವರಿ ಕಂಟಿ ಒಳಗೆ ಕಾಂತಾರ ಕಂಟಿ ಒಳಗೆ ಇಳ್ಕೊಂಡಿದ್ರು. ಗುಡಿ ಒಳಗೇನು ಹೊಗೆ ಎಲ್ಲಿಗೆ ಹೋಲಕತ್ತಿತ್ತು ಅಂದ್ರೆ ಕಾಂತಾರ ಕಂಟಿಗೆ ಹೋಲಕತ್ತಿತ್ತು. ಹೌದು ಹೌದ್ರಿಪ್ಪ. ಹೌದು ಮಾಳಿಂಗರಾಯ ದಿವ್ಯ ದೃಷ್ಟಿದಿಂದ ತಿಳ್ಕೊಂಡ ದಿನ ಕೈಲಾಸಕ್ಕೆ ಹೋಗು ಹೊಗೆ ಇವತ್ತು ಈ ಕಡೆ ಹೊಂಟದತ್ತೇಳಿ. ಹೌದ್ ಶಿವ ಪಾರ್ವತಿಯರು ಇಲ್ಲೇ ಬಂದಾರತ್ತ ತಿಳ್ಕೊಂಡು ಮನಸ್ಸಿಗೆ ಖಚಿತಪಡಿಸಿಕೊಂಡು ಬೇರೂಪಿರ್ತಕ್ಕಂಥ ಶಿವ ಪಾರ್ವತಿಯರನ್ನು ಹೆಗಲ ಮೇಲೆ ಹೊತ್ಕೊಂಡು ಹೌದ್ ಬೀರ ದೇವರ ಮುಂದೆ ತಂದು ನಿಂದ್ರಿಸ್ತಾನ. ಉರಿಮಾರಿ ದೇವರ ಉಗ್ರಗನ್ನ ಬೀರ ದೇವರ ಮೋತಿ ತಿರುಗಿ ಕೂತು ಬಿಡ್ತಾನ. ಹೌದ್ ಹೌದ್ ಮಾಳಿಂಗರಾಯ ಅಲಗದಾಟ ಶುರು ಮಾಡ್ತಾನ. ಹೌದ್ ಹೊಟ್ಟೆಯಾಗಿನ ಕಳ್ಳ ಹೊರಗೆ ತೆಗೆದು ಮುಂಗೈಗೆ ಸುತ್ತಕೊಳ್ತಿದ್ದ. ಹೌದ್ ಮಾಳಿಂಗರಾಯನ ಜೀವ ಹೋಗ್ತದ ಅಂತೇಳಿ ಪಾರ್ವತಿ ಪರಮಾತ್ಮಲ್ಲಿ ಹೇಳ್ತಾಳ, ಯಪ್ಪ ಕರ್ಣಾವಂತ ನೋಡು ಮಾಳಪ್ಪ ಎಂತಾವ, ಎಂತ ಭಕ್ತಿವಂತ. ಹೊಟ್ಟೆಯಾಗ ಅಲಗ್ ಹಾಕೊಂಡು ಹೊಟ್ಟಾಗಿನ ಕರಳ ಮುಂಗೈಗೆ ಸುತ್ತಕೊಂಡ್ರು ಬೋಕ್ ಬಿದ್ದಿತ್ತು. ಸೂರ್ಯನ ಕಿರಣಗಳು ಮಾಳಿಂಗರಾಯನ ಹೊಟ್ಟೆ ಅಂದ ಹೈಸಿ ಬೆನ್ನಂದ ಪಾರಾಗಿ ಬೀರ ದೇವರ ಗದಿಗಿಗೆ ಬಿದ್ದಿದ್ವತ್ತ. ಹೌದು ಹೌದು ಯಪ್ಪ. ಹೌದು ಮಾಳಿಂಗರಾಯನ ಅಂತ ಭಕ್ತಿ ನೋಡಿ ಶಿವ ಪಾರ್ವತಿಯರು ಏನು ಬೇಡಂದ್ರು, ಮಕ್ಕಳಿಗೆ ಬಡತಾನ ಇರ್ಲಿ ಭಕ್ತರಿಗೆ ಭಾಗ್ಯ ಇರ್ಲಿ ಅಂದವ. ನನ್ನ ಮಕ್ಕಳಿಗೆ ಬಡತಾನ ಕೊಡು, ಕರೆ ನನಗೆ ನಂಬಿ ಬಂದಿರತಕ್ಕಂತ ಭಕ್ತರ ನಾಡ ಮೇಲಿನ ಭಕ್ತರಿಗೆ ಶ್ರೀಮಂತಿಕೆ ಕೊಡು ಅಂದ. ಯಾಕಾಗ್ಲಕ್ಕೆ ತಿಳ್ಕೊಂಡು ಅದೊಂದು ಹೊರ ಕೇಳ್ದ. ಸೂರ್ಯಚಂದ್ರ ಇರು ತನಕು ನೆಲಗಂದ ಗಂಗೆ ಹರಿಯು ತನಕು ಪಾರೊಂದು ಕೋರಿ ಇರು ತನಕ ಮುಂಡಾ ಸುಲ್ಜಂತಿ ಮಠಕ್ಕೆ ಬರಲಿ ಅಂದ. ಮಾಳಿಂಗರಾಯ ಬೇಡ್ಕೊಂಡಿ ಪ್ರಕಾರ ಪ್ರತಿ ವರ್ಷ ಏನಾದರೂ ಶಿವ ಪಾರ್ವತಿಯರು ತಮ್ಮ ಅಂಗೈ ಹಸ್ತದಿಂದ ಏನಾದರೂ ಮುಂಡಾಸದ ಮುಯ್ಯ ಬಿಡ್ತಾರ. ಕರೆ ಕಾಲಿನಿಂದಿಲ್ಲ, ಎದರ್ ನಿಂತು ಬಿಡ್ತಾರ? ಹಸ್ತದಿಂದ. ಹಸ್ತದಿಂದ ಮುಂಡಾಸ ಬರ್ತದ. ಮಾಳಿಂಗರಾಯಾಗ ಜಗತ್ತದೊಳಗ ಕೈ ಅಂತಕ್ಕಂಥದ್ದು ಶ್ರೇಷ್ಠದಂತಕ್ಕಂಥ ಮಾತನ್ನು ಹೇಳಿ ಬಾಳೇನು ಮಾತನಾಡಲಾರದೆ ಒಂದು ಸುಂದರವಾದಂಥ ಪದ್ಯ ಹಾಡಿ ಪಾಳಿ ಅವ್ರಿಗೆ ಕೊಡು.